ಪೌಲನು ಥೆಸಲೋನಿಯರಿಗೆ ಬರೆದ 2ನೇ ಪತ್ರದ ವಾಚನ, ಅಧ್ಯಾಯ 3, ವಚನಗಳು 6-10, 16-18. ಪ್ರಿಯ ಸಹೋದರರೇ, ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಾವು ನಿಮಗೆ ಆಜ್ಞಾಪಿಸುವುದೇನೆಂದರೆ, ನಾವು ನಿಮಗೆ ಬೋಧಿಸಿದ ಸದಾಚಾರವನ್ನು ಪಾಲಿಸದೆ ಮೈಗಳ್ಳತನದಿಂದ ದಿನಗೆಳೆಯುವ ಯಾವ ಸಹೋದರನೊಡನೆ ಸಂಪರ್ಕ ಬಿಟ್ಟುಕೊಳ್ಳಬೇಡಿ. ನಾವು ಹೇಗೆ ನಡೆದುಕೊಂಡೆವು ಹಾಗೆಯೇ ನೀವು ಸಹ ನಡೆದುಕೊಳ್ಳಬೇಕೆಂಬುದು ನಿಮಗೆ ತಿಳಿದ ವಿಷಯ. ನಾವು ನಿಮ್ಮ ಬಳಿ ಇದ್ದಾಗ ಸೋಮಾರಿಗಳಾಗಿರಲಿಲ್ಲ, ಪುಕ್ಕಟೆಯಾಗಿ ನಾವು ಯಾರ ಅನ್ನವನ್ನೂ ಉಣ್ಣಲಿಲ್ಲ. ನಿಮ್ಮಲ್ಲಿ ಯಾರು ಹೊರೆಯಾಗಬಾರದೆಂದು ಹಗಲಿರುಳು ನಾವೇ ಕಷ್ಟಪಟ್ಟು ದುಡಿದಿದ್ದೇವೆ. ನಿಮ್ಮಿಂದ ಘೋಷಣೆ ಪಡೆಯಲು ನಮಗೆ ಹಕ್ಕಿಲ್ಲವೆಂದಲ್ಲ, ನೀವು ನಮ್ಮನ್ನು ಅನುಸರಿಸಿ ನಡೆಯುವಂತೆ ನಿಮಗೆ ಆದರ್ಶವಾಗಿ ಇರಬೇಕೆಂಬುದೇ ನಾವು ಹೀಗೆ ಮಾಡಿದೆವು. ನಾವು ನಿಮ್ಮೊಡನಿದ್ದಾಗ ದುಡಿಯಲೊಲ್ಲವನ್ನು ಉಣ್ಣಲೂಬಾರದು ಎಂದು ನಿಮಗೆ ಆಜ್ಞಾಪಿಸಿದೆವು. ಶಾಂತಿದಾತರಾದ ಪ್ರಭು ಎಲ್ಲ ಕಾಲಕ್ಕೂ ಎಲ್ಲ ವಿಧಗಳಲ್ಲಿಯೂ ನಿಮಗೆ ಶಾಂತಿಯನ್ನು ದಯಪಾಲಿಸಲಿ. ಪ್ರಭು ನಿಮ್ಮೆಲ್ಲರೊಡನೆ ಇರಲಿ. ಪೌಲನೆಂಬ ನಾನು ಸ್ವತಃ ನನ್ನ ಕೈಯಿಂದಲೇ ಇದನ್ನು ಬರೆಯುತ್ತಿದ್ದೇನೆ. ನನ್ನ ಪ್ರತಿ ಪತ್ರಕ್ಕೂ ನಾನು ಹಾಕುವ ಸಹಿ ಹಾಗೂ ನಾನು ಬರೆಯುವ ದಾಟಿ ಇದೆ. ನಿಮಗೆ ನನ್ನ ಶುಭಾಶಯಗಳು. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರ ನಿಮ್ಮೆಲ್ಲರೊಡನೆ ಇರಲಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಧನ್ಯನು ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು. ಧನ್ಯನು ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು, ಧನ್ಯನು ಆತನ ಮಾರ್ಗಗಳಲ್ಲೇ ನಡೆಯುವವನು. ನಿನ್ನ ಕೈ ಕೆಸರಾದರೆ ಬಾಯಿ ಮೊಸರಾಗುವುದು, ಧನ್ಯನಾಗುವೆ ನೀನು, ನಿನಗೆ ಶುಭವಾಗುವುದು. ಶ್ಲೋಕ. ಧನ್ಯನು ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು. ಹೊಂದುವನು ಅಂತಹ ಆಶೀರ್ವಾದವನು ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು. ಸಿಯೋನಿನಲ್ಲಿರುವ ಪ್ರಭು ನಿನ್ನನ್ನು ಆಶೀರ್ವದಿಸಲಿ. ಜೆರುಸಲೇಮಿನ ಏಳ್ಗೆಯನ್ನು ಕಾಣು ಇಡೀ ಜೀವಮಾನದಲ್ಲಿ. ಶ್ಲೋಕ. ಧನ್ಯನು ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು. ಘೋಷಣೆ. ಅಲೆಲೂಯ, ಅಲೆಲೂಯ. ನಿನ್ನ ನಿಬಂಧನೆಗಳನ್ನು ಪ್ರಭು ಕಲಿಸೆನಗೆ, ಅದರಂತೆಯೇ ನಡೆಯುವೆನು ಕಡೆಯವರೆಗೆ. ಅಲೆಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಧರ್ಮಶಾಸ್ತ್ರಿಗಳನ್ನು ಫರಿಸಾಯರನ್ನು ಉದ್ದೇಶಿಸಿ ಹೀಗೆಂದರು, ಕಪಟ ಧರ್ಮಶಾಸ್ತ್ರಿಗಳೇ ಮತ್ತು ಫರಿಸಾಯರೇ, ನಿಮಗೆ ಧಿಕ್ಕಾರ. ನೀವು ಸುಣ್ಣ ಬಳಿದ ಸಮಾಧಿಗಳು. ಹೊರನೋಟಕ್ಕೇನೋ ಅವು ಥಳಕಾಗಿವೆ, ಒಳಗೋ ಸತ್ತವರ ಮೂಳೆಗಳಿಂದಲೂ ಕೊಳಕಿನಿಂದಲೂ ತುಂಬಿವೆ. ಬಹಿರಂಗ ನೋಟಕ್ಕೆ ನೀವು ಸತ್ಪುರುಷರು, ಅಂತರಂಗದಲ್ಲಾದರೂ ಕಪಟ ಕಲ್ಮಶಗಳಿಂದ ತುಂಬಿದವರು. ಕಪಟ ಧರ್ಮಶಾಸ್ತ್ರಿಗಳೇ ಮತ್ತು ಫರಿಸಾಯರೇ, ನಿಮಗೆ ಧಿಕ್ಕಾರ. ನೀವು ಪ್ರವಾದಿಗಳಿಗೆ ಗೋರಿಗಳನ್ನು ಕಟ್ಟಿಸುತ್ತೀರಿ, ಸತ್ಪುರುಷರ ಸ್ಮಾರಕಗಳನ್ನು ಶೃಂಗರಿಸುತ್ತೀರಿ. ನಮ್ಮ ಪೂರ್ವಜರ ಕಾಲದಲ್ಲಿ ನಾವು ಇದ್ದಿದ್ದರೆ ಪ್ರವಾದಿಗಳ ರಕ್ತಪಾತದಲ್ಲಿ ಭಾಗಿಗಳಾಗುತ್ತಿರಲಿಲ್ಲ ಎನ್ನುಕೊಳ್ಳುತ್ತೀರಿ. ಹೀಗೆ ಪ್ರವಾದಿಗಳನ್ನು ಕೊಲೆ ಮಾಡಿದವರ ಪೀಳಿಗೆಗೆ ನೀವು ಸೇರಿದವರು ಎಂದು ನೀವೇ ಸಾಕ್ಷಿ ಕೊಡುತ್ತೀರಿ. ಒಳ್ಳೆಯದು. ನಿಮ್ಮ ಪೂರ್ವಜರು ಪ್ರಾರಂಭಿಸಿದ್ದನ್ನು ನೀವು ಹೋಗಿ ಪೂರ್ಣಗೊಳಿಸಿರಿ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕಪಟ ಧರ್ಮಶಾಸ್ತ್ರಿಗಳಿಗೆ ಮತ್ತು ಫರಿಸಾಯರಿಗೆ ಖಂಡಿಸುತ್ತಾ ಅವರನ್ನು ಸುಣ್ಣ ಬಳಿದ ಸಮಾಧಿಗಳಿಗೆ ಹೋಲಿಸುತ್ತಾರೆ. ಪ್ರಿಯರೇ, ಸಮಾಧಿಯನ್ನು ಎಷ್ಟೇ ಸಿಂಗರಿಸಿದರೂ, ಅದನ್ನು ಬೆಲೆ ಬಾಳುವ ಗ್ರನೈಟ್ ಮಾರ್ಬಲ್ನಿಂದ ಕಟ್ಟಿದರೂ ಅದರ ಒಳಗೆ ಇರುವುದು ಕೊಳೆತು ನಾರುವ ದೇಹ ಮತ್ತು ಮೂಳೆಗಳು ಎಂಬುದು ಸತ್ಯ. ಆದುದರಿಂದ ಬಾಹ್ಯ ಶುದ್ಧಿಗಿಂತ ಅಂತರಂಗ ಶುದ್ಧಿ ಮುಖ್ಯವೆಂದು
ಪ್ರಭು ಯೇಸು ಇಂದು ನಮಗೆ ಎಚ್ಚರಿಸುತ್ತಿದ್ದಾರೆ. ಪ್ರಭು ಯೇಸುವಿನ ಖಂಡನೆ ಕೇವಲ ಕಪಟ ಧರ್ಮಶಾಸ್ತ್ರಿಗಳಿಗೆ ಮತ್ತು ಫರಿಸಾಯರಿಗೆ ಎಂದು ತಿಳಿದು ನಾವು ಸುಮ್ಮನಿದ್ದರೆ ಸಾಲದು. ಹಲವು ಸಲ ಈ ಖಂಡನೆ ನಮಗೂ ಅನ್ವಯಿಸುತ್ತದೆ. ಎಷ್ಟೋ ಸಲ ಹೃದಯದಲ್ಲಿ ಕೋಪ, ಮತ್ಸರ, ಹಗೆತನ, ಅನೈತಿಕತೆ ಇಟ್ಟುಕೊಂಡು ಹೊರಗೆ ಮಾತ್ರ ಸಾಧು ಸಂತರ ಮುಖವಾಡವನ್ನು ಧರಿಸಿ ನಾವು ಅಡ್ಡಾಡುತ್ತೇವೆ. ಆಗ ನಮ್ಮ ಬಾಳು ಕೂಡ ಶೃಂಗರಿಸಿದ ಸುಣ್ಣ ಬಳಿದ ಸಮಾಧಿಗಳಂತಾಗುವುದು. ನಮ್ಮ ಗುಟ್ಟು ರಟ್ಟಾದಾಗ ನಮಗೆ ಸಿಗುವ ಸ್ಥಾನ ಇದೇ ಕೊಳೆತು ನಾರುವ ಸಮಾಧಿಗೆ ಸಿಗುವ ಸ್ಥಾನಕ್ಕಿಂತ ಬೇರೊಂದಿಲ್ಲ. ಆದುದರಿಂದ ನಮ್ಮ ಕ್ರೈಸ್ತ ವಿಶ್ವಾಸ ಪಾಲಿಸುವಾಗ ನಾವು ಪ್ರಾಮಾಣಿಕತೆ, ನಿಷ್ಕಪಟತೆ ಹಾಗೂ ಸನ್ನಡತೆಯನ್ನು ಮೈರೂಡಿಸಿಕೊಳ್ಳೋಣ. ಕಪಟತನ, ಮೋಸ, ವಂಚನೆ ನಮ್ಮಿಂದ ದೂರವಿರಲಿ. ಪ್ರಭುವಿಗೆ ನಮ್ಮನ್ನೇ ಸುಗಂಧ ಕಾಣಿಕೆಯನ್ನಾಗಿಯೂ ಬಲಿಯನ್ನಾಗಿಯೂ ಅರ್ಪಿಸೋಣ. ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಬಾಳುವ ನಾವು ನಮ್ಮ ಮೂಲಕ ಕ್ರಿಸ್ತ ಯೇಸುವಿನ ಪರಿಮಳ ಎಲ್ಲೆಡೆಯೂ ಪಸರಿಸುವಂತಾಗಲಿ. ಇದನ್ನು ಬಿಟ್ಟು ಒಳಗೊಂದು ಹೊರಗೆ ಇನ್ನೊಂದು ಬಾಳು ನಡೆಸಿದರೆ ಒಂದು ದಿನ ನಮ್ಮ ಕಪಟತನದ ಬಣ್ಣ ಬಯಲಾದಾಗ ನಮ್ಮ ಬದುಕು ಬಹಳ ಕಷ್ಟಕರವಾದೀತು. ಆದುದರಿಂದ ದೀಕ್ಷಾ ಸ್ನಾನ ಹಾಗೂ ಇತರ ಸಂಸ್ಕಾರಗಳ ಮೂಲಕ ಪ್ರಭುವನ್ನೇ ಧರಿಸಿಕೊಂಡು ಕ್ರಿಸ್ತಂಬರರಾಗಿರುವ ನಾವು ನಮ್ಮ ಅಂತರಂಗದಿಂದ ಪವಿತ್ರಾತ್ಮರ ಫಲಗಳನ್ನು ಹೊರತರುವ ನಿಷ್ಕಪಟ ವ್ಯಕ್ತಿಗಳಾಗಿ ಮಾರ್ಪಡಲೆಂದು ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ.